ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ, ಅವರು ಮೂರ್ತಿ ಪೂಜೆಯನ್ನ ನಿಷೇಧ, ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನ ನೋಡಬಾರದು, ಮೂರ್ತಿಯನ್ನ ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು, ದೀಪ ಅಂಟಿಸಬಾರದು, ಅವ್ರದ ಧರ್ಮದಲ್ಲೇ ಇದೆ. ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಅವ್ರ ಧರ್ಮದಿಂದ ಹೊರ ಹಾಕಿದ್ರೆ ಏನ್ ಮಾಡ್ತಾರೆ ಇವ್ರ ಪಾಪ? ಈ ಕಾಂಗ್ರೆಸ್ ಅವ್ರು ಹೋಗಿ ಅಡ್ಡ ನಿಂತ್ಕೊಂತಾರ? ಈಗ ತಿರುಪತಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ನೀವು ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನೀವು ನಾನು ಈ ಧರ್ಮವನ್ನ, ಹಿಂದೂ ಧರ್ಮವನ್ನ, ಈ ದೇವರನ್ನ ಒಪ್ತೀನಿ ಅಂತ ಹೇಳಿದ್ಮೇಲೆ ಒಳಗಡೆ ಬರಬೇಕು. ಈ ಚಾಮುಂಡೇಶ್ವರಿ ವಿಚಾರವಾಗಿ ಬೇರೆ ಯಾರು ಸಿಕ್ಕಿಲ್ವಾ? ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಬ್ಬ ಹಿಂದೂನು ಸಿಕ್ಕಿಲ್ವಾ ನಿಮ್ಗೆ? ಹಿಂದೂಗಳನ್ನ ಅಷ್ಟೊಂದು ಕಡೆಗಣಿಸ್ತೀರಾ ನೀವು? ಹಿಂದೂಗಳಂದ್ರೆ ಅಷ್ಟೊಂದು ತುಷ್ಟೀಕರಣನ? ಕಳೆದ ಬಾರಿನೂ ಹಂಗೆ ಮಾಡಿದ್ರಿ, ಈ ಬಾರಿನೂ ಹಂಗೆ ಮಾಡ್ತೀರಾ. ಯಾರ್ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾರೋ ಅವರು ಇವ್ರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ತಾರೆ. ಇದು ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳ ಪವಿತ್ರ ಒಂದು ಜಾತ್ರೆ ಇದು. ದಸರಾ ಅನ್ನುವಂಥದ್ದು ಚಾಮುಂಡೇಶ್ವರಿಯ ಪೂಜೆ ಮಾಡುವಂಥದ್ದು, ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಕ್ಕಂಥದ್ದು. ಮೈಸೂರು ಮನೆತಂದವರು ಮಾಡಿದವರು ಅವರು ಹಿಂದೂಗಳೇ. ಇದಕ್ಕೆ ನೀವು ಕಳಂಕ ತರೋ ರೀತಿ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ, ಯಾರು ಉದ್ಘಾಟನೆ ಮಾಡ್ತಾರೋ ಅವ್ರಿಗೂ ಒಳ್ಳೇದಲ್ಲ. ಅವ್ರ ಧರ್ಮದಲ್ಲಿ ನಾಳೆ ಹೊರ ಹಾಕಿದ್ರೆ ನೀವು ಅಡ್ಡ ಬರ್ತೀರಾ. ಇದು ಸಿದ್ದರಾಮಯ್ಯನವರು ಟಿಪ್ಪು ಮನಸ್ಥಿತಿ ಇದೆಯಲ್ಲ, ಟಿಪ್ಪು ಮನಸ್ಥಿತಿ ಅದನ್ನ ತೋರಿಸ್ತದೆ. ಈ ಟಿಪ್ಪುನ ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಇದು ಹಿಂದೂಗಳ ವಿರೋಧಿ ಸರ್ಕಾರ.